ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೊಲೀಗ್ಸ್ ಎಲ್ಲ ಎಲ್ಲಾದರೂ ಒನ್ ಡೇ ಔಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ದೋ. ಎಲ್ಲೋಗೋದು ಅಂತ ಪ್ಲ್ಯಾನ್ ಮಾಡಿ ಕೊನೆಗೆ ನೆಲಮಂಗಲ ಹತ್ರ ಲೊಕೇಟ್ ಆಗಿರೋ RR ರಿಟ್ರೀಟ್ಗೆ ಹೋಗಿದ್ದು. ಇದಂತೂ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಒಂದು ಗ್ರೀನರಿನೂ ಅಷ್ಟೇ ಚೆನ್ನಾಗಿದೆ, ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿದೆ, ಎಲ್ಲನೂ ಫುಡ್ ಪ್ರತಿಯೊಂದೂ ಕ್ಲೀನ್ಲಿನೆಸ್ ಅಷ್ಟೇ ಎಲ್ಲನೂ ತುಂಬ ಚೆನ್ನಾಗಿದೆ. ಇಲ್ಲಿ ಸ್ಟ್ರೈಟ್ ಬಂದು ರೈಟಿಗೆ ಹೋದರೆ ನಮಗೆ ಸ್ಟಾರ್ಟಿಂಗೆ ವೆಲ್ಕಮ್ ಡ್ರಿಂಕ್ಸ್ನ ಕೊಡ್ತಾರೆ. ಸೊ ನಾವೆಲ್ಲರೂ ಹೋಗಿ ವೆಲ್ಕಮ್ ಡ್ರಿಂಕ್ಸ್ನ ತೊಗೊಂಡು, ವ್ಯೂ ಅಷ್ಟೇ ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ಒಂದು ಪೀಸ್ಫುಲ್ ಆಗಿದೆ. ನಾವೆಲ್ಲರೂ ಹೋದಾಗ ಫುಲ್ ಜೋಶಲ್ಲಿದ್ದೋ ನೋಡಿ, ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಯ್ ಎಲ್ಲರಿಗೂ ಸ್ಟಾರ್ಟಿಂಗ್ ಹೋದಾಗ ಫುಲ್ ಜೋಶ್ ಇತ್ತು. ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಕುಡಿದ ಮೇಲೆ ನಾವಿಲ್ಲಿ RR ರಿಟ್ರೀಟ್ ಅಂತ ಒಂದು ಬೋರ್ಡ್ ಇತ್ತು, ಅಲ್ಲೆಲ್ಲ ಫೋಟೋಸ್ನ ತೊಗೊಂಡು, ಇಲ್ಲೂ ಅಷ್ಟೇ ರೀಲ್ಸ್ ಮಾಡ್ಬೋದು, ಇಲ್ಲ ಫೋಟೋಸ್ ಏನಾದರೂ ತೊಗೋಬೋದು. ತುಂಬ ಚೆನ್ನಾಗಿದೆ ಇಲ್ಲೂ. ಇದೆಲ್ಲ ಆದಮೇಲೆ ಒಂಚೂರು ಮುಂದಕ್ಕೆ ಬಂದರೆ ನಮಗಿಲ್ಲಿ ವೇವ್ ಪೂಲು, ಲಾಕರ್ಸು ಮತ್ತು ಚೇಂಜಿಂಗ್ ರೂಮು, ಇಂಡೋರ್ ಆ್ಯಕ್ಟಿವಿಟೀಸು ಎಲ್ಲ ಇಲ್ಲಿ ಸಿಗುತ್ತೆ. ಇಲ್ಲಿ ನಾವು ಮುಂದೆ ಹೋಗ್ತಾ ಇದ್ದರೆ ನೋಡ್ತಾ ಇದ್ದೀವಲ್ಲ, ಇದೇ ಬಂದು ವೇವ್ ಪೂಲು. ತುಂಬಾ ಚೆನ್ನಾಗಿರುತ್ತೆ ವೇವ್ ಪೂಲಲ್ಲಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದು, ಬಟ್ ಸ್ಟಾರ್ಟ್ ಆದಮೇಲೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅಲ್ಲಿ ಮುಂದೆ ಕಾಣ್ತಿರೋದೇ ಇಂಡೋರ್ ಆ್ಯಕ್ಟಿವಿಟೀಸು. ಅಲ್ಲೂ ಅಷ್ಟೇ ಕೇರಮ್ಮು, ಚೆಸ್ಸು, ಇನ್ನೂ ತುಂಬ ಆ್ಯಕ್ಟಿವಿಟೀಸ್ ಇದೆ. ಇದೆಲ್ಲ ಆದಮೇಲೆ ನಾವು ಲಾಕರ್ಸ್ ತೊಗೊಂಡು ಲಾಕರಲ್ಲೆಲ್ಲ ಇಟ್ಬಿಟ್ಟು ಟಿಫನ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಟಿಫನಲ್ಲೂ ಅಷ್ಟೇ ತುಂಬಾ ವೆರೈಟಿ ಇತ್ತು, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ. ಎಲ್ಲನೂ ಟ್ರೈ ಮಾಡ್ಬೋದು, ಯಾವುದಕ್ಕೂ ಲಿಮಿಟ್ ಅಂತ ಇಲ್ಲ, ಮತ್ತು ವೆರೈಟೀಸ್ ತುಂಬ ಇರುತ್ತೆ. ನಾವು ಇಲ್ಲಿ ಟಿಫನ್ ಮಾಡ್ಕೊಂಡ್ಮೇಲೆ ಆ್ಯಕ್ಟಿವಿಟೀಸ್ ಆಡೋಣ ಅಂತ ಹೋದು, ಬಟ್ ಒಂಚೂರು ಅರ್ಲಿ ಹೋಗಿ ನೀವು, ಏಕೆಂದರೆ ಜನ ತುಂಬ ಇರ್ತಾರೆ. ವೀಕೆಂಡ್ಸಲ್ಲೂ ಅಂತೂ ಹೋದರೆ ಜಾಗ ಸಿಗಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ಆ್ಯಕ್ಟಿವಿಟೀಸ್ ಅಂತ ಬಂದರೆ ಇಲ್ಲಿ ಕಾಣಿಸ್ತಿರೋದು ಸ್ಕೈ ಸೈಕ್ಲಿಂಗು. ನೆಕ್ಸ್ಟ್ ಅಲ್ಲೇ ಮುಂದೆ ಹೋದರೆ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ನಾವು ಲಾಸ್ಟಲ್ಲಿ ಆಡೋಣ, ಜನ ಜಾಸ್ತಿ ಇದ್ದರು ಅಂದ್ಬಿಟ್ಟು ಸ್ಕೈ ಸೈಕ್ಲಿಂಗ್ಗೆ ಲೇಟಾಗಿ ಹೋಗೋಣ ಅಂತ ಹೋದು. ಬಟ್ ಎಲ್ಲ ಆ್ಯಕ್ಟಿವಿಟೀಸ್ಗೂ ಒಂಚೂರು ಬೇಗ ಹೋದರೆ ಟಿಫನ್ ಮುಗಿಸ್ಕೊಂಡು ಕ್ಯೂ ಇರುತ್ತೆ, ಅದೊಂದೇ ಇಲ್ಲಿ ಡಿಫಾಲ್ಟು. ಕ್ಯೂ ಇರೋದ್ರಿಂದ ಒಂದೊಂದು ಆ್ಯಕ್ಟಿವಿಟೀಸ್ಗೂ ನಿಂತ್ಕೋಬೇಕಾಗತ್ತೆ, ಬಟ್ ಬೇಗ ಹೋದರೆ ಎಲ್ಲನೂ ಬೇಗ ಕವರ್ ಮಾಡ್ಕೊಂಬರ್ಬೋದು. ನೆಕ್ಸ್ಟ್ ಇಲ್ಲಿ ನಾವು ಕ್ಯೂ ಅಲ್ಲಿ ನಿಂತ್ಕೋತಾ ಇದ್ದೀವಿ ಬೆಲ್ಟ್ ಹಾಕಿಸ್ಕೊಳ್ಳೋಕ್ಕೆ. ಸ್ಕೈ ಸೈಕ್ಲಿಂಗಿಗೆ ಬೇರೆ ಇರುತ್ತೆ, ಮತ್ತು ಜಿಪ್ ಲೈನಿಗೆ ಬೇರೆ ಇರುತ್ತೆ. ಜಿಪ್ ಲೈನಿಗೆ ನಾವು ಏನು ಬೆಲ್ಟ್ ಹಾಕ್ಕೊಂಡಿರ್ತೀವಿ ಅದೇ ಎಲ್ಲದಕ್ಕೂ ಆಗುತ್ತೆ, ಬಟ್ ಸ್ಕೈ ಸೈಕ್ಲಿಂಗಿಗೆ ಮಾತ್ರ ಡಿಫ್ರೆಂಟ್ ಇರುತ್ತೆ. ಸೊ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೇ ನಾವು ಸ್ಕೈ ಸೈಕ್ಲಿಂಗಿಗೆ ಲೇಟಾಗಿ ಹೋಗಿದ್ದು. ಇಲ್ಲಿಗೆ ಬಂದು ಫಸ್ಟ್ ಬೆಲ್ಟ್ ಹಾಕ್ಸ್ಕೊಂಬಿಟ್ಟು ಎಲ್ಲ ಆ್ಯಕ್ಟಿವಿಟೀಸು ಆಡಾದಮೇಲೆ ನಾವು ಸ್ಕೈ ಸೈಕ್ಲಿಂಗ್ ಹೋಗಿದ್ದು. ಸೊ ಪ್ಲ್ಯಾನ್ ಇಲ್ಲ, ಫಸ್ಟ್ ಅದನ್ನೇ ಆಡ್ಬಿಟ್ಟು ಚೇಂಜ್ ಮಾಡ್ಕೊಂಡು ಎಲ್ಲದಕ್ಕೂ ಬರ್ತೀರಾ, ಇದು ಫಸ್ಟ್ ಮಾಡ್ತೀರಾ, ಪ್ಲ್ಯಾನ್ ಮಾಡ್ಕೊಳ್ಳಿ. ಜಿಪ್ ಲೈನ ಆಡಿದ್ಮೇಲೆ ನಾವು ನೆಕ್ಸ್ಟು ರೋಪ್ ಆ್ಯಕ್ಟಿವಿಟೀಸ್ನ ಆಡೋಣ ಅಂತ ಹೋದು. ರೋಪ್ ಆ್ಯಕ್ಟಿವಿಟೀಸ್ ಮಾತ್ರ ಒಂದೊಂದು ತುಂಬಾ ಚೆನ್ನಾಗಿದೆ. ನೋಡ್ಬೇಕಾದ್ರೆ ಅನಿಸುತ್ತೆ ಇಷ್ಟೇನಾ, ನಾನು ಹೋಗ್ಬಿಡ್ತೀನಿ ಬಿಡು ಅಂತ. ಬಟ್ ಅದ್ರ ಮೇಲೆ ನಿಂತ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗೋದು ಎಷ್ಟು ಭಯ ಆಗುತ್ತೆ ಅಂತ. ನೆಕ್ಸ್ಟು ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ನಾವು ಲಂಚಿಗೆ ಹೋಗಿದ್ದು. ಲಂಚದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಸ್ವಿಮ್ಮಿಂಗ್ ಪೂಲು, ವೇವ್ ಪೂಲು, ರೈನ್ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಬಂದಮೇಲೆ ಇಲ್ಲಿ ಲಾಕರ್ಸ್ ಎಲ್ಲ ಕೊಟ್ಟಿರ್ತಾರೆ, ಮತ್ತು ಅದೇ ಪಕ್ಕದಲ್ಲಿ ಚೇಂಜಿಂಗ್ ರೂಮ್ ಇರುತ್ತೆ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದಮೇಲೆ ಇಂಡೋರ್ ಆ್ಯಕ್ಟಿವಿಟೀಸ್ನ ಆಡಿಕೊಂಡು ಅದ್ರ ಜೊತೆಗೇ ಟೀ, ಕಾಫಿ ಮತ್ತು ಸ್ನ್ಯಾಕ್ಸ್ ಎಲ್ಲ ಕೊಡ್ತಾರೆ. ಅದನ್ನೆಲ್ಲ ತೊಗೊಂಡು ನಾವು ನೆಕ್ಸ್ಟು ಹೊರಟು, ಯಾಕೆಂದರೆ ನಾವು ಡೇ ಔಟ್ ತೊಗೊಂಡಿದ್ದರಿಂದ 6:30 ಲಾಸ್ಟ್ ಆಗಿತ್ತು. ಸೊ ಹಾಗಾಗಿ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟು. ಇನ್ನೂ ತುಂಬ ಆ್ಯಕ್ಟಿವಿಟೀಸ್ ಇತ್ತು, ಬಟ್ ಟೈಮೇ ಸಾಕಾಗಲಿಲ್ಲ. ಅಷ್ಟು ಏನಂತೀರ, ಎಂಜಾಯ್ ಮಾಡೋದ್ರಲ್ಲಿ ಇದಾಗಿದ್ದು. ಬಟ್ ಎಲ್ಲನೂ ಎರಡೆರಡು ಸಲ ಆಡಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ನೀವು ಅಲ್ಲೇ ಸ್ಟೇ ಆಗ್ತೀರಾ ಅಂತಂದರೆ ಇನ್ನೂ ಓಕೆ, ಬೆಟರ್ ಅಂತ ಅನಿಸುತ್ತೆ. ಸೊ ನಾವು ಡೇ ಔಟ್ ಇರೋದ್ರಿಂದ ಬೇಗನೆ ಬಂದುಬಿಟ್ಟು, ಬಟ್ ಸ್ಟೇಗೆ ಮೇ ಬಿ ಕಾಸ್ಟ್ಲಿ ಇರ್ಬೋದೇನೋ, ವಿ ಡೋಂಟ್ ನೋ. ಬಟ್ ನಾವು
ಡೇ ಔಟಿಗೆ ಹೋಗಿದ್ರೆ ಅಂದರೆ ನಾವು ಡೇ ಔಟಲ್ಲಿ ತುಂಬ ಎಂಜಾಯ್ ಮಾಡಿದ್ದೀವಿ. ಲಂಚಲ್ಲೂ ಅಷ್ಟೇ ತುಂಬಾ ವೆರೈಟಿ ಇತ್ತು. ನೀವು ನೋಡ್ಬೋದು ಎಲ್ಲ ಅದಾದಮೇಲೆ ಒಂದು 6:30ಗೆ ಇಂಡೋರ್ ಆ್ಯಕ್ಟಿವಿಟೀಸಿಗೆ ಬಂದರು. ಕಿಡ್ಸಿಗೂ ಅಷ್ಟೇ ಇಂಡೋರ್ ಆ್ಯಕ್ಟಿವಿಟೀಸ್ ತುಂಬಾ ಚೆನ್ನಾಗಿದೆ. ನಾವು ಹೋಗೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು. ವೆದರ್ ಮಾತ್ರ ತುಂಬಾ ಚೆನ್ನಾಗಾಯಿತು. ಒನ್ ಡೇ ತುಂಬ ಎಂಜಾಯ್ ಮಾಡಿದೋ. ನೀವು ಅಷ್ಟೇ ಹೋದಾಗ ತುಂಬ ಎಂಜಾಯ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.